ಸ್ಯಾಂಡಲ್ವುಡ್ನಲ್ಲೀಗ ಸ್ಟಾರ್ ವಾರ್ ಸೇರಿಗೆ ಸವಾಸೇರು ಏಟಿಗೆ ಎದಿರೇಟು ಅಂತ ಜೋರಾಗ್ತಿದೆ. ಕೆಲ ಕಿಡಿಗೇಡಿಗಳು ತಮ್ಮ ಬಗ್ಗೆ ಕೆಟ್ಟ ಕಮೆಂಟ್ ಹಾಕಿದ್ದೇ ತಡ ದಚ್ಚು ಪತ್ನಿ ಪೊಲೀಸರ ಮೊರೆ ಹೋಗಿದ್ದಾರೆ. ಇತ್ತ ದಚ್ಚು ಕಿಚ್ಚ ಇಬ್ರೂ ಜೋಡಿತ್ತು ಅಂತ ಪ್ರೇಮ್ ದಂಪತಿ ಹೇಳ್ತಿದ್ದಾರೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ. ನಿಮ್ಮ ಪ್ರೀತಿ ಹಾಗೂ ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ಬೇಜಾರ್ ಮಾಡ್ಕೊಳ್ಳಲ್ಲ. ತಮ್ಮನ್ನ ಬೈಯೋರಿಗೆ, ಟೀಕೆ ಮಾಡೋರಿಗೆ ಪತಿ ದರ್ಶನ್ ಸ್ಟೈಲ್ ನಲ್ಲೇ ವಿಜಯಲಕ್ಷ್ಮಿ ಈ ಡೈಲಾಗ್ ಹೊಡೆದಿದ್ರು. ವಿಜಯಲಕ್ಷ್ಮಿ ಆಡಿದ ಈ ಮಾತಿನ ಬಳಿಕ ದರ್ಶನ್ ಸುದೀಪ್ ಅಭಿಮಾನಿಗಳ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಘರ್ಷ ಸೃಷ್ಟಿಸಿತ್ತು. ಕೆಲ ಕಿಡಿಗೇಡಿಗಳು ವಿಜಯಲಕ್ಷ್ಮಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ಈ ಕಮೆಂಟ್ಗಳ ವಿರುದ್ಧ ವಿಜಯಲಕ್ಷ್ಮಿ ಕೆರಳಿದ್ದಾರೆ. ಕಮೆಂಟ್ ಕಿಡಿಗೇಡಿಗಳ ವಿರುದ್ಧ ವಿಜಯಲಕ್ಷ್ಮಿ ಗರಂ. ಅಸಭ್ಯ ಮೆಸೇಜ್ ಮಾಡೋರ ವಿರುದ್ಧ ಪೊಲೀಸರಿಗೆ ದೂರು. ನಟಿ ರಮ್ಯಾ ಬಳಿಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಶ್ಲೀಲ ಮೆಸೇಜ್ ಮಾಡೋರ ವಿರುದ್ಧ ಸಿಡಿದೆದ್ದಿದ್ದಾರೆ. ಒಂದಲ್ಲ ಎರಡಲ್ಲ 150ಕ್ಕೂ ಹೆಚ್ಚು ಫೋಟೋಗಳ ಸಹಿತ 15 ಖಾತೆಗಳಲ್ಲಿ ಅಶ್ಲೀಲ ಕಮೆಂಟ್ ಮಾಡ್ತಿದ್ದವರ ವಿರುದ್ಧ ವಿಜಯಲಕ್ಷ್ಮಿ ದೂರು ನೀಡಿದ್ದಾರೆ. ಇವತ್ತು ಬೆಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಗೆ ಆಗಮಿಸಿದ್ದ ಅವರು ಅವಹೇಳನಕಾರಿ ಕಮೆಂಟ್ ಮಾಡ್ತಿದ್ದವರ ವಿರುದ್ಧ ದೂರು ಕೊಟ್ಟರು. ಸೈಬರ್ ಅಪರಾಧ ವಿಭಾಗದ ಇನ್ಸ್ಪೆಕ್ಟರ್ ಈ ದೂರು ಸ್ವೀಕರಿಸಿದ್ದು ಹಲವು ಸೆಕ್ಷನ್ಗಳಡಿ ಕೇಸ್ ದಾಖಲಿಸಿದ್ದಾರೆ. ಅಷ್ಟಕ್ಕೂ ವಿಜಯಲಕ್ಷ್ಮಿ ಯಾರ್ಯಾರ ಮೇಲೆಲ್ಲ ದೂರು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಅಂದಹಾಗೆ 15 ಸೋಷಿಯಲ್ ಮೀಡಿಯಾ ಐಡಿಗಳ ಮೂಲಕ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಕಮೆಂಟ್ ಮಾಡಲಾಗಿದೆ. ಹೀಗಾಗಿ 15 ಐಡಿ ಕಮೆಂಟ್ಗಳಿರೋ 150ಕ್ಕೂ ಹೆಚ್ಚು ಫೋಟೋ ಜೊತೆಗೆ ದೂರು ನೀಡಿದ್ದಾರೆ. ಯೋಗಿ ಕಿಚ್ಚ, ಮಿಸ್ಟರ್ ಅನಾಥ, ಮಹಿ ಕಿಚ್ಚ, ಕೂಲ್ ಜೋ ಹಾಗೂ ವಿರಾಟ್ ಕಿಚ್ಚ, ಮಾಸ್ ಗಾಡ್, ಆತ್ರೇಯ ಎಂಎಕ್ಸ್ ಐಡಿ ವಿರುದ್ಧ ದೂರು ನೀಡಿದ್ದಾರೆ. ಹಾಗೆ ಅಕ್ಷಯ್ ಅಲಿಯಾಸ್ ಕಿಂಗ್ ಕಿಚ್ಚ, ಜೀವಾ ಕಿಚ್ಚ, ಕಿಚ್ಚ 45, ಟ್ರೋಲರ್ ಮಾರ್ಕ್, ಬಾಸ್ 45 ಸೇರಿ ಹಲವು ಐಡಿಗಳ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸದ್ಯ ಐಟಿ ಆಕ್ಟ್, ಮಹಿಳೆಯ ಗೌರವಕ್ಕೆ ಧಕ್ಕೆ, ನಿಂದನೆ ಮತ್ತು ಬೆದರಿಕೆ ಸೇರಿ ವಿವಿಧ ಸೆಕ್ಷನ್ಗಳಡಿ ಸೈಬರ್ ಕ್ರೈಂ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಇನ್ನು ದೂರು ಕೊಟ್ಟ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರೋ ವಿಜಯಲಕ್ಷ್ಮಿ ಪ್ರತಿಯೊಬ್ಬ ಮಹಿಳೆಯನ್ನು ಗೌರವಕ್ಕೆ ಅರ್ಹಳು ಅಂತ ಬರೆದುಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಹೇಳಿದ್ದು ಸುದೀಪ್ಗಾಗಿರಲ್ಲ ಎಂದ ರಕ್ಷಿತಾ. ಫ್ಯಾನ್ ವಾರ್ ಬಗ್ಗೆ ಮಾತನಾಡಿದ ನಟಿ ರಕ್ಷಿತಾ, ಸುದೀಪ್ ಅವರು ಕ್ಲಿಯರ್ ಆಗಿ ಪೈರಸಿ ಬಗ್ಗೆ ಮಾತನಾಡಿದ್ದು ಅಂತ ಹೇಳಿದ್ದಾರೆ. ವಿಜಯಲಕ್ಷ್ಮಿ ಹೇಳಿದ್ದು ಕೂಡ ಸುದೀಪ್ಗಾಗಿರಲ್ಲ. ದರ್ಶನ್ ಹಾಗೂ ಸುದೀಪ್ ಇಬ್ರು ಒಳ್ಳೆ ಸ್ನೇಹಿತರು ಅಂತ ಹೇಳಿದ್ದಾರೆ. ದಚ್ಚು ಹಾಗೂ ಕಿಚ್ಚನನ್ನ ಸ್ಯಾಂಡಲ್ವುಡ್ ನ ಜೋಡೆತ್ತು ಅಂತ ನಿರ್ದೇಶಕ ಪ್ರೇಮ್ ಕೊಂಡಾಡಿದ್ದಾರೆ. ನನಗೆ ಅವರಿಬ್ರು ನಿಜವಾಗ್ಲೂ ಈ ವಿಚಾರ ಮಾತಾಡೇ ಇಲ್ಲ. ಸುದೀಪ್ ಅವರು ಮಾತಾಡಿಲ್ಲ, ದರ್ಶನ್ ಅವರು ಮಾತಾಡಿಲ್ಲ. ಬಟ್ ನನಗೆ ಒಂದಂತೂ ಹೇಳ್ತೀನಿ, ದರ್ಶನ್ ಅವರು ಒಂದು ಫ್ರೆಂಡ್ ಅಂತ ಯಾರಿಗಾದ್ರೂ ಅಂದ್ಕೊಂಡ್ರೆ ಕೊನೆ ಉಸಿರಿರೋವರೆಗೂ ಅವ್ರ ಫ್ರೆಂಡ್ ಅಂತಲೇ ಅನ್ಕೋತಾರೆ. ಅದಂತೂ ನಾನು ಅವ್ರ ಬಗ್ಗೆ ಹೇಳಬಲ್ಲೆ. ಸುದೀಪ್ ನಾನು ಹೇಳಿದಾಗೆ ಅವ್ನು ನನ್ನ ಮೊದಲನೇ ಸ್ನೇಹಿತ ಅವನ ಇಂಡಸ್ಟ್ರಿಯಲ್ಲಿ. ಕನ್ನಡ ಸಿನಿಮಾ ನಮ್ಮ ಸಿನಿಮಾ. ನಾನು ಹೇಳ್ದಲ್ಲ ನಿಮಗೆ, ಅಣ್ತಮ್ಮ ಜೋಡೆತ್ತು ಕೊಣೋ, ಇವರಿಬ್ರು ಒಂಥರ ಜೋಡೆತ್ತಿದ್ದಂಗೆ ಇಬ್ಬರು. ದರ್ಶನ್ ಅವರಾಗಲಿ ಸುದೀಪ್ ಆಗಲಿ ಅಣ್ತಮ್ಮ ಜೋಡೆತ್ತು ಅಂದರೆ ಇಬ್ಬರು ಕನ್ನಡ ಚಿತ್ರರಂಗದ ತುಂಬ ಅದ್ಭುತವಾದ ಕಲಾವಿದರು. ಅದ್ಭುತವಾಗಿ ಬಿಸ್ನೆಸ್ ಆಗ್ತಿದೆ. ಕನ್ನಡ ಚಿತ್ರರಂಗದ ವರ್ಲ್ಡ್ ಮಾರ್ಕೆಟಿಗೆ ತೊಗೊಂಡು ಹೋಗ್ತಿದ್ದಾರೆ. ಬಟ್ ಮಧ್ಯದಲ್ಲಿ ಯಾರೋ ಸಮಥಿಂಗ್ ನ್ಯೂಸೆನ್ಸ್ ಮಾಡೋರು ನ್ಯೂಸೆನ್ಸ್ ಮಾಡ್ತಿರ್ತಾರೆ. ಫ್ಯಾನ್ಸ್ಗಳ ನಡುವಿನ ವಾರ್ ಈಗ ಪೊಲೀಸ್ ಅಂಗಳ ತಲುಪಿದೆ. ಕಿಡಿಗೇಡಿ ಕಮೆಂಟ್ ಕೋರರಿಗೆ ಪೊಲೀಸರು ಯಾವ ರೀತಿ ಪಾಠ ಕಲಿಸ್ತಾರೆ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.
ದರ್ಶನ್ ಜೊತೆಗಿನ ಫೋಟೋ ಟ್ವೀಟ್ ಮಾಡಿದ ಕಿಚ್ಚ ಸುದೀಪ್. ಅಭಿಮಾನಿ ಹಾಕಿದ ಫೋಟೋಗೆ ಸುದೀಪ್ ಪ್ರತಿಕ್ರಿಯೆ ನೀಡಿದ್ದಾರೆ. ದರ್ಶನ್ ಜೊತೆಗಿನ ಫೋಟೋ ಟ್ವೀಟ್ ಮಾಡಿದ್ದಾರೆ ಸುದೀಪ್. ಜೊತೆಗೆ ಅಭಿಮಾನಿ ಹಾಕಿದ ಫೋಟೋಗೆ ಸುದೀಪ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವಾಗಲೂ ಅವರಿಗೆ ಆಲ್ ದಿ ಬೆಸ್ಟ್ ಎಂದು ಟ್ವೀಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್. ಅಭಿಮಾನಿ ಹಾಕಿದ ಫೋಟೋಗೆ ಸುದೀಪ್ ಪ್ರತಿಕ್ರಿಯೆ ನೀಡಿರೋದು, ಯಾವಾಗಲೂ ಅವರಿಗೆ ಆಲ್ ದಿ ಬೆಸ್ಟ್ ಹೀಗಂತ ಸುದೀಪ್ ಟ್ವೀಟ್ ಮಾಡಿರೋದು. ದರ್ಶನ್ ಜೊತೆಗಿನ ಫೋಟೋ ಟ್ವೀಟ್ ಮಾಡಿರುವಂಥದ್ದು ಕಿಚ್ಚ ಸುದೀಪ್. ಅಭಿಮಾನಿ ಹಾಕಿರೋ ಫೋಟೋಗೆ ಸುದೀಪ್ ಕಮೆಂಟ್ ಹಾಕಿರೋದು, ರಿಪ್ಲೈ ಮಾಡಿರುವಂಥದ್ದು, ಯಾವಾಗಲೂ ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಅಭಿಮಾನಿ ಟ್ವೀಟ್ ಮಾಡಿದ್ರು ಇವರಿಬ್ಬರ ಫೋಟೋವನ್ನ. ಇದನ್ನ ರೀಟ್ವೀಟ್ ಮಾಡಿ ಸುದೀಪ್ ಯಾವಾಗಲೂ ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಬರೆದಿದ್ದಾರೆ.